ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕೆಇಬಿ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಹಲವಾರು ರೈತರುಗಳು ಸೇರಿ ಪ್ರತಿಭಟನೆ ನಡೆಸಿದರು. ಮಾಗಡಿ ತಾಲೂಕಿನಾದ್ಯಂತ ರೈತರು ಹೊಲ ಗದ್ದೆಗಳಿಗೆ ನೀರನ್ನು ಕಟ್ಟಲು ಸಮರ್ಪಕ ವಿದ್ಯುತ್ ನೀಡುತ್ತಿಲ್ಲ. ಲೈನ್ಮ್ಯಾನ್ಗಳು ರೈತನ ಫೋನ್ ಕರೆಗಳಿಗೆ ಸ್ಪಂದಿಸುವುದಿಲ್ಲ. ವಿದ್ಯುತ್ ಟಿಸಿ ಕೊಡಲು ರೈತರನ್ನು ಅಲೆದಾಡಿಸುತ್ತಿದ್ದಾರೆ ಎಂದು ಕೆಇಬಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ನಾವು ಬಗೆಹರಿಸ್ತೀವಿ, ಮುಂದೆ ಬನ್ನಿ. ಇಲ್ವಾ, ನಾವಿಲ್ಲೇ ಕುಂತಿರ್ತೀವಿ, ತಲೆ ಕೆಳಗೆ ಬರಬೇಡಿ. ನೀವು ನಾವು ರೈತರು ಏನು ಎಷ್ಟು ಬಡ್ಕತ್ರಿ? ನಿಮ್ಗೆ ರಾತ್ರಿ ಹೊತ್ತು ಕರೆಂಟ್ ಕೊಡ್ಬೇಕಂದ್ರೆ ಬೆಳಿಗ್ಗೆ ಹೊತ್ತು ಕರೆಂಟ್ ಕೊಡ್ರಿ, ನೀರು ಬಿಡೋದು ಏನೋ ಒಂದು ಹೊಗೆ ಇರ್ತದೆ. ರೈತರು ಕೆಲಸ ಮಾಡ್ಕಂದ್ರೆ ಯಾವಾಗ್ಲೂ ಹೊಲದಲ್ಲಿ ಇರಕಂತ ರೈತ ಏನು ತಾಲೂಕು ಹಚ್ಚಿರ ಒಂದು ರೆಕಾರ್ಡ್ ಮಾಡ್ತಿರ್ಲಿಲ್ವಾ? ಬೇರೆ ಒಂದು ಕೆಲಸ ಮಕ್ಳು ಕೂತಿರ್ತಿರ್ಲಿಲ್ವಾ? ಒಂದು ಕೆಲಸ ಇಲ್ವಾ? ನಿಮ್ಮ ಇಷ್ಟ ಏನು? ಮೋಟರ್ ಮಗ್ಲ ತಿಂಬಾಯ್ಕ ಮನೆ ಕೊಡ್ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಗಾರರಿಗೆ, ರೈತ ಬಂಧುಗಳಿಗೆ, ರೈತರ ಇದಕ್ಕಾಯದ ಅಧಿಕಾರಿಗಳಿಗೆ, ಸಮರ್ಪಕ ವಿದ್ಯುತ್ ದುಡಿದ ಅಧಿಕಾರಿಗಳಿಗೆ, ರೈತರಿಗೆ ವಿದ್ಯುತ್ ದುಡಿದ ಅಧಿಕಾರಿಗಳಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಗಾರರಿಗೆ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು. ಮೊನ್ನೆ ಶಾಸಕರು MLA ಊರಿಗೆ ಬಂದಿದ್ರು. ಊರಿಗೆ ಬಂದು ಎಲ್ಲಾನು ಪರಿಶೀಲನೆ ಮಾಡಿ ಎಲ್ಲ ಊರವರು ಅವ್ರ ಮೇಲೆ ದೂರ ಹಿಡಿದ್ರು. ಆಮೇಲೆ ಎಲ್ಲ ಊರವರು ಅವ್ರ ಮೇಲೆ ದೂರ ಹಿಡಿದ್ರು. ಸುಮಾರು ಅಲ್ಲೇ 2 ತಿಂಗಳಾಯ್ತು ಅವ್ರು ಬಂದು. 2 ತಿಂಗಳಿಂದ ಲೈನ್ ಮೇಲೆ ನಾವು ಫೋನ್ ಮಾಡಿದ್ರೆ ನಮ್ಮ ಫೋನ್ ಇರ್ತಲ್ಲ, ನೀವು MLA ಕೈ ದೂರ ಹಿಡಿದ್ರ ಅಂತ. ಬಾಲಕೃಷ್ಣ ಕೈ ನಾನು ಒಬ್ಬನೇ ದೂರ ಹೇಳಿಲ್ಲ, ಊರವರು ದೂರ ಹೇಳಿದ್ರು. ಕೇಳಿದ್ರೆ ಇದು ಜಂಪು 10 ಜನರಿಂದ ಲೈನ್ ಬಂದದೆ, ಮೇಘದೊಡ್ಡಿ ನಮ್ಮೂರು ಸಪ್ರೇಟು. ನ್ಯಾತಾಡ್ತಾರೆ, ಹಿಂಗೆ ನ್ಯಾತಾಡ್ತಾರೆ. ಫೋಟೋ ಹೊಡ್ಕೊಂಬಂದೆಲ್ಲ ತೋರಿಸ್ತೆ. ಬಂದು ಫೋನ್ ಮಾಡೋದು, ಲೈನ್ ಮೇನ್ ಮಾಡು ಅಂತಾರೆ. ಲೈನ್ ಮೇನ್ ಫೋನ್ ಮಾಡೋದು ನಮ್ಮ ಫೋನ್ ಎತ್ತಲ್ಲ. MLA ಮೇಲೆ ದೂರ ಹೇಳಿದ್ರ ನಾನೇ ಕೆತ್ತಲಿ ಎತ್ತಲ್ಲ. ಆಮೇಲೆ ಬೇರೆ ಕೈ ಮಾಡ್ಸೋದು ಎತ್ತಾನೆ. ಎಲ್ಲಿದ್ದೆ ಅಂದರೆ ನಾನು ಊರಲ್ಲಿದ್ದೀನಿ, ನಾನು ರೈತನ ಮಗ, ಊರಲ್ಲಿದ್ದೀನಿ. ನೀವು ಹೇಳೋಗೆಲ್ಲ ಬಂದ್ಬಿಡಕ್ಕೆ ಮಂಜುನಾಥ್. ಆಮೇಲೆ ಸರ್ 1 ವರ್ಷ ಆಗದೆ ಜಂಪ್ ಹೋಗಿ ಒಡೆ ಎಲ್ಲ ನೇತಾಡ್ತೇವೆ. ನಾನು ಕಡ್ಡಿ ತಗೊಳೋದು, ಯಾರನ್ನ ಕರ್ಕೊಂಡು ಹೋಗೋದು, ಕಡ್ಡಿ ತಗೊಳೋದು, ನಾನೇ ಜಂಪ್ ಹಾಕೋದು. ಕೊನೆಗೂ ಜಂಪ್ ಇವತ್ತು ನೋಡ್ದು 1 ವರ್ಷದಿಂದ ಕೊನೆಗೂ ಜಂಪ್ ಹಾಕಿಲ್ಲ. ಒಂದು ನೋಡಿದ್ರು ಹಂಗೆ ಇರಬೇಕು. ಎಲ್ಲ ನೇತಾಡ್ತಾ ಒಡೆ. ರೈತರಿಗೆ ಮಾತ್ರ ನೀವೇನೇ ಮೋಸ ಮಾಡೋದು, ನೀವು ಗ್ಯಾರಂಟಿ ಈ ಕಾಲದಲ್ಲ ಮುನ್ನೂರು ಜನ್ಮದಲ್ಲೂ ನೀವು ಉದ್ಧಾರ ಆಗಲ್ಲ. ಇನ್ನೊಂದು ಹೇಳ್ತೀನಿ, ಅಷ್ಟು ರೈತರಿಗೆ ಸಮಸ್ಯೆ ಐತೆ. ತೆಂಗಿನ ಸೊಸೆ ಹಾಕಿದ್ದೀವಿ, 100 ಕೋಟಿಗಳು, ಅದ್ರಲ್ಲಿ ನೀರಿಲ್ಲ. ಹೆಂಗ್ ಜೀವನ ಮಾಡೋದು ನಾವು ಬದುಕೋದು? ಅನ್ನಕ್ಕೆ ಇದನ್ನ ಹಾಕ್ತೀವಿ, ಅದನ್ನ ಮುಸ್ಕಿನ ಜೋಳ ಚೆಲ್ತೀವಿ, ಇದು ಕಾಟ, ಹಂದಿಗಳ ಕಾಟ, ನವಿಲ್ ಕಾಟ. ಹೆಂಗ್ ಜೀವನ ಮಾಡೋದು ನಾವು ಹೇಳಿ? ಹೋಗ್ಲಿ, ಗೌರ್ಮೆಂಟ್ ಕೆಲಸ ನಿಮ್ಮಂಗೆ ಹೋಗ್ಲಿ ಬಂದು ಸೈನ್ ಹಾಕ್ಬಿಟ್ಟು ಬೆಳೆ ಆಲೆ ಮೇಲೆ ಕರೆಗಿಟ್ಟು ಹೇಳ್ಕೊಟ್ಟು ಸಮಾಧಾನ ಮನೇಲಿ ಇರೋಕ್ಕೆ ಜೀವನ ಮಾಡೋದಕ್ಕೆ ನಾವು ನಿಮ್ಮಂಗೆಲ್ಲ ಹೋಗ್ಬೇಕಲ್ವ? ನಮ್ದು ಶ್ರಮ. 100 ಕಾಯಿಲೆಗಳು, ಅಡಿಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ಮಾಡಿ ಹೋರಾಡ್ತೀವಿ. ಅಡಿಕೆ ಜನ ಜೀವನ ಮಾಡೋದು ಯಾಕೆ ಅರ್ಥ ಮಾಡ್ಕೊಳ್ಳೋದು? ನೀವು ರೈತರ ಮಕ್ಕಳು ಅಂತ ಮಾತ್ರ ಹೇಳ್ಕೊತೀರಾ, ಅವ್ರ ಕಷ್ಟ ಯಾಕೆ ಕೇಳಲ್ಲ, ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ನೀವು ರೈತರ ಮಕ್ಕಳು ನೀವು ಇರ್ಬೋದು ಅಂತ ಅನ್ಕೋತೀನಿ. ಒಂದು ಸಂಘಟನೆ ಮಾಡಿ ಒಂದು ಹೋರಾಟಕ್ಕೆ 100 ಜನ ರೈತರು ಸೇರ್ಕೊಂಡು ಸಖತ್ ಹಿಂಸೆ ಇದೆ. ಆ ಶಾಪೆನ ತಟ್ಟಿದ್ರು ನಿಮಗೆ ತಟ್ಟೋದು. ಯಾಕೆಂತ ಹೇಳ್ತೀನಿ, ಕಷ್ಟ ರೈತರಿಂದ ತಲೆ ವಿಚಾರ ಹೇಳ್ತಿರೋದು. ನಿಮ್ಮಲ್ಲಿ ಏನಾದರೂ ನಾನು ರೈತರ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ, ಏನಾದರೂ ವಾಗ್ಭೂತ ನಿಮ್ಮ ಹತ್ರ ಇದ್ದರೆ ಮಾತಾಡಿ ಮುಂದಕ್ಕೆ. ನೀವು ನೋಡಿದ್ರಿ, ರಾತ್ರಿ ಹೊತ್ತು ಕರೆಂಟ್ ಕೊಡಬೇಡಿ ಅಂತ ಹೇಳ್ತೀವಿ. ರಾತ್ರಿ ಹೊತ್ತು 2 ಅವರ್ 3 ಅವರ್ ಕರೆಂಟ್ ಕೊಡ್ತೀರಾ, 1-2 ಅವರ್ ಎಗರ್ಸಿರ್ತಾರೆ ಕರೆಂಟು. ರೈತ ಯಾವಾಗಲೂ ಎದ್ದು ನೋಡೋಕ್ಕಲ್ಲ. 3-4 ದಿನದಿಂದ ನಮ್ಮ ಕಾಂತವ್ರು ಗೊತ್ತವ್ರು ಈ ವಿಚಾರ ಇರಲಿ. ಒಂದು 3 ದಿನದಿಂದ ಮಧ್ಯಾಹ್ನದ ಕರೆಂಟೇ ಕೊಟ್ಟಿಲ್ಲ. ನಾನು ಅದು ಕೇಳೋಕ್ಕಲ್ಲ. ಕರೆಂಟ್ ಇತ್ತು ನನಗೆ ಗೊತ್ತಾ, ಎಲ್ಲೂ ಕೊಟ್ಟಿದ್ರೋ, ಯಾರು ಕೊಟ್ಟಿದ್ರು, ಯಾರು ಮಾರಿದಿರೋ ನನಗೆ ಗೊತ್ತಿಲ್ಲ. ಅದು ಎಲ್ಲಿಗೋಯ್ತು ಆ ಕರೆಂಟ್ ರೈತಂದು? ಇನ್ನೂ ಒಂದು ಆಗಲೇ ಹೇಳಿದ್ರೆ, ನೀವು ಏನಾದರೂ ಆಫೀಸಲ್ಲಿ ಕುಂತ್ಕೊಂಡಿರೋ ಬದಲು ಒಂದು ಜೀಪ್ ತಗೊಂಬನ್ನಿ. ಜೀಪ್ ಸರ್ಕಾರ ಜೀಪ್ ಕೊಟ್ಟಲ್ವಾ, ಹೋಗಿ ಕಾಡು ಭಾಗದಲ್ಲಿ ಏನಪ್ಪ ನಿಮ್ಮ ಕರೆಂಟ್ ಸಮಸ್ಯೆ ಹೆಂಗದೆಯಾ, ಪರವಾಗಿಲ್ವಾ, ನಿಮ್ಮ ಊರಲ್ಲಿ ಪ್ರೀತಿ ಹೆಂಗದೆ ಕೇಳೋಕ್ಕಾಗಲ್ವಾ? ನೀವೇ ಲೈನ್ ಮ್ಯಾನ್ ಬಿಟ್ಟಿದ್ದೀರಾ, ಆಮೇಲೆ ಜೈ ಬಿಟ್ಟಿದ್ದೀವಿ, ಬಿಡು ನೋಡ್ಕೊಂಬತ್ತೀರಿ ಅಂತೆಲ್ಲ ಅವ್ರು ಕರೆಕ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರ. ಏನು ಮಾಡ್ತೀರಿ ಸರ್ ನೀವು? ಇದು ಗೊತ್ತು ನಿಮಗೆ. ಮಳೆ ಉಳಿಬೇಕಾಯಿತು, ಇನ್ನೇನು ಮೇ ಮುಗಿತಾ ಬಂತು, ಮಳೆ ಇಲ್ಲ. ನೋಡಿದ್ರೆ ತಡ್ಕೊಂಡೋಗಿ ಎಷ್ಟು ಬೆಳಿಗ್ಗೆ ರಾತ್ರಿ ಸ್ಪ್ರಿಂಕ್ಲರ್ ಹೊಡೆದ್ರು, ಬೆಳಿಗ್ಗೆ ಒಣಗೊಂಡು ಕಾಯ್ತವೆ. ಇಂಥ ಪರಿಸ್ಥಿತಿಲಿ ನೀವು ಇರ್ತಿರಲ್ಲ ಅಧಿಕಾರಿಗಳು, ನಿಮಗೆ ರಸ್ತೆ ತಡೆ ಮಾಡಿದ್ರು ಬರೋ ಯೋಗ್ಯತೆ ಇಲ್ಲ ಅಲ್ವಾ?
ತಹಶೀಲ್ದಾರ್ ಲೆಟರ್ ಕೊಟ್ಟರು ನಿಮಗೆ ಅಧಿಕಾರ ಮೂತಿ ತೋರಿಸೋ ಯಾಕೆ ನಿಮಗೆಲ್ಲ ಅಲ್ವೇನ್ರಿ ಭ್ರಷ್ಟಾಚಾರ ಮಾಡಬೇಕು ಪೊಲೀಸ್ ಇಲಾಖೆ ನಮ್ಮನ್ನು ಕೊಡಬೇಕು ನೀವು ಮಜಾ ತಗೊಳ್ಳೋದು ಆಫೀಸರ್ ಕೂತ್ಕೊಂಡು ನೀವು ಬ್ಲೈಂಡ್ ಮ್ಯಾನ್ ಸಮಸ್ಯೆ ಹೇಳಿದ್ರು ಅಧಿಕಾರಿಗಳು ಏನು ತಿಳ್ಕೊಂಡಿದ್ರೆ ನಾನು ಶಾಸಕರಿಗೆ ಹೇಳ್ತೀನಿ ಅವ್ರು ಮೀಟಿಂಗ್ ಕರಿಬೇಕು ಶಾಸಕರು ನಿಮ್ಮ ಹತ್ರಕ್ಕೆಲ್ಲ ರೈತರು ಬರ್ಬೇಕು ನಿಮ್ಮ ಹತ್ರಕ್ಕೆಲ್ಲ ಬರೋದು ನೀವು ನಿಮ್ಮ ಕೆಪಾಸಿಟಿಗೆ ನಿಮ್ಮ ಅಧಿಕಾರಿ ಕೆಲಸ ಇರೋದಕ್ಕೆ ನಿಮಗೆ ಸರ್ಕಾರ ಕೊಡ್ತಾ ಇರೋ ಸಂಬಳ ಹೋಗ ಮನೆ ಬಾಗಿಲಿಗೆ ಸಮಾಚಾರ ಕೇಳು ಅಂತ ಇಲ್ಲಿ ಬಂದು ರೈತರು ತಂದು ನನ್ನ ಮನೆ ಬಾಗಿಲು ಬಗ್ಗೆ ಅಂತಲ್ಲ ತಿಳ್ಕೊಬೇಕು ಅಧಿಕಾರಿಗಳು ಜೀಪ್ ತಗೊಂಡು ಹೋಗ್ಬೇಕು ಯಾವ ಟಿ ಸಿ ಏನಾಗದೆ ಇಲ್ಲೇನಾಗದೆ ಈ ಟಿ ಸಿ ಓಡ್ತಲ್ವ ಕೇಳಕ್ಕೆ ನಿಮಗೆ ನಾವು 100 ಜನ ರೈತರು ಕರ್ಕೊಂಡು ಇಲ್ಲಿ ಬರ್ಬೇಕು ನಿಮ್ಮ ಮುಂದೆ ಇವ್ರು ಪೊಲೀಸ್ ಇಲಾಖೆ ನಮ್ಮನ್ನು ಕಾಯ್ಬೇಕು ನಾವು ಒಂಥರ ಟೆರರಿಸ್ಟ್ಗಳಲ್ಲ ನಾವು ಇವೆಲ್ಲ ಮದ್ದು ಬಿಟ್ಟು ರೈತರು ಸಮಸ್ಯೆ ಬಗೆಹರಿಸಿ ಒಂದು ತಿಂಗಳಲ್ಲಿ 2 ಸರಿ ಮೋಡ್ ಫುಟ್ಟಾಗದೆ 40,000 ದುಡ್ಡಾಗದೆ ಏನು ಮಾತಾಡ್ಕೊಂಡು ಮುಂದೆ ಬನ್ನಿ ಬಗೆಹರಿಸಂಗಿದ್ರೆ ಇಲ್ಲಿ ಬಂದು ನಾವೆಲ್ಲೂ ಹೋಗಲ್ಲ ಇಲ್ಲೇ ಒಲೆ ಇಟ್ಟು ಅಡುಗೆ ಮಾಡ್ತೀನಿ ಇಲ್ಲೇ ಇರ್ತಿರೋದೇನು ಅರೆಸ್ಟ್ ಮಾಡ್ತಾರೆ ಪೊಲೀಸಿಗೆ ಮಾಡ್ಕೊಡೋದಿಲ್ಲ ನಂಗೆ ಸರ್ ನಮ್ದೇ ಮೋಟ್ರ್ ಶೂಟ್ ಆಯಿತು 12,000 ಕೊಟ್ಟು 7.5 ಹೆಚ್ಚು ಮೋಟ್ರು 2 ಲೈನಲ್ಲಿ ಓಡ್ತಾ ಇತ್ತು ಒಂದು ಲೈನ್ ಯಾಕಾಡ್ತಾ ಇತ್ತು ಆಮೇಲೆ ಹೋಗಿ ನೋಡಿದೆ ಹೊಗೆ ಹಚ್ಕೊಂಡು ಉರಿತಾ ಇತ್ತು ಮೇಗಡೆ ನೀರು ಕಟ್ತಾ ಇದ್ದೆ ಅವಾಗ ಬಂದು ಸಮಾಜಣ್ಣವ್ರಿಗೆ ಫೋನ್ ಮಾಡಿದೆ ಇಲ್ಲಿ ಫೋನ್ ಮಾಡಿದೆ ಆಫೀಸಿಗೆ ಫೋನ್ ಎತ್ತಲಿಲ್ಲ ಸಮಾಜಣ್ಣಗೆ ಮಾಡಿದೆ ಯಾಕೆ ಬಂದರು ಒಂದು ಅರ್ಧ ಗಂಟೆನ ನಾವು ದನ ನೀರು ಕುಡ್ಸೋಕ್ಕೆ ಒಂದು ಮಿಷಿನ್ ಹಚ್ಚಿಸೋಣ ಹೋಗಿ ಒಂದು ಅರ್ಧ ಗಂಟೆ ಕರೆಂಟ್ ಕೊಡ್ಸೋಣ ಅಂದೆ ಒಂದು 5 ನಿಮಿಷ ಹಂಗೆ ಇರೋ ಫೋನಲ್ಲಿ ಮಾತಾಡ್ತಿದ್ರು ಅವ್ರು ಫೋನ್ ಮಾಡಿ AWL ಇರ್ತಾವ ಮಾತಾಡೋದು ಅವಾಗ ನೋಡ ಈಗ ಕೊಡ್ತಾವ ಕರೆಂಟ್ ಅಂದರು ಅವಾಗ ಊರಲ್ಲಿ 3 ದಿವಸದಿಂದಲೂ ಕರೆಂಟ್ ಇರಲಿಲ್ಲ ಒಂದು ಅರ್ಧ ಗಂಟೆ ಕೊಟ್ಟಿದ್ದಕ್ಕೆ ದನ ನೀರು ಕುಡ್ಕೊಂಡು ಎಲ್ಲರಿಗೂ ಹೇಳಿದೆ ಊರಲ್ಲಿ ಒಂದು ಮೋಟ್ರ್ ಹಚ್ಚಿ ಕರೆಂಟ್ ಕೊಟ್ಟವ್ರೆ ಅಂತ ಎಲ್ಲಣ್ಣ ಏನಣ್ಣ ಎಷ್ಟು ದಿನ ಆಯ್ತಣ್ಣ ಕಟ್ಸ್ಕೊಂಡೆ 50 ರೂಪಾಯಿ ಕೊಟ್ಟಿದ್ದಲ್ಲ ಎಲ್ಲರಿಗೂ ಹಾಕಿದ್ದೀರಾ ಅಲ್ಲೇ ಬಂದಿರೋ ಟೆಂಡರ್ 9ನೇ ಕಟ್ಟಿರೋದು ಯಾಕಣ್ಣ ಬೇಕಾದ್ರೆ ಹಾಕ್ತೀವಿ ಬ್ಯಾಳಿಗೆ ಹಾಕವ ಟೀಸಿದು ಎಷ್ಟು ಆಯ್ತಣ್ಣ ಕಟ್ಟಿಸಿ ಬಜೆಟ್ ಬಂದ್ರೆ ಯಾಕಣ್ಣ ಕಟ್ಸ್ಕೊತಾರೆ 6 ತಿಂಗಳು ವರ್ಷ ಮುಂಚೆನೆ ರೈತರು ಯಾಕೆ ಯೋಚಿಸ್ತೀರಿ ನೀವು ಬಜೆಟ್ ಬಂದ್ರೆ ಕಟ್ಸ್ಕೊಬೇಕು ನೀವು ರೈತರುಗಳಿಗೆ ಒಂದು ಟಿ ಸಿಯಾಗಿ ಎಷ್ಟು ದಿನ ಫೋನ್ ಮಾಡೋಣ ಒಂದು ಟಿ ಸಿಯಾಗಿ ನೀವು ಫೋನ್ ಮಾಡಿದೆ ಲಾಸ್ಟ್ಗೆ ನೀವು ಒಂದು ವಾರ ಫೋನ್ ಮಾಡೋಣ ಮುಗಿಸ್ತು ಅಕ್ಕಿಗಳು ಹೋಯ್ತು ನೀವೇನು ಮಾಡೋಣ ಲಾಸ್ಟ್ ಯಾವ ಇನ್ಸ್ಟ್ರೂಮೆಂಟ್ಸ್ ಕೊಡ್ತಾರ ನಾನು ಒಂದು ತಂದಿದೆ ಒಂದು ಟಿ ಸಿ ತಗೊಳ್ಳಿ ಒಂದು ಸೆಕೆಂಡು ನಾನು ಒಂದು ಹೇಳ್ತಿದ್ದೆ ನೀವು ಟಿ ಸಿ ಸಿಗಲ್ಲ ನಮ್ಮ ಮುಂದೊಂದು ವಾರ ಫೋನ್ ಮಾಡೋ ಫೋನ್ ಇವಾಗ ನಾಳೆ ಅಂದರು ಇಲ್ಲೇ ನಾವು ನಿಮ್ಗೂ ಹೇಳ್ದೋ ಇವ್ರೇನು ಒಂದು AWL ಕೈಲಿ ಅಧ್ಯಕ್ಷಕ್ಕೆಲ್ಲ ಫೋನ್ ಮಾಡ್ತಾರೆ ಹಾಕಕ್ಕಲ್ಲ ಅಂದರು ಇನ್ನೊಬ್ರು ಯಾರ ಕೈಲಿ ಬೇರೆಯವ್ರು ಕರ್ಕೊಂಬಂದು ಕುಂದಿಸ್ಬಿಟ್ಟು ಟಿ ಸಿ ಹಾಕಿ ಸಿಕ್ಕೆ ಒಂದು 4 ಸಂಪರ್ಕ ಹಾಕೊಂಡಿರು ಫೋನ್ ಮಾಡ್ಬಿಟ್ಟು ಫೋನ್ ಎತ್ತಲ್ಲ ಟಿ ಸಿ ಹಾಕುಂದ್ರೆ ಟಿ ಸಿಗಳು ಎತ್ತಿ ಅವ್ರು ಇದು ಮಾಡೋಣ ಬೇಕಾದವ್ರು ಆಗ್ತಾರೆ ಇಮಿಡಿಯೇಟ್ಲಿ 4 ದಿವಸ ಕೈ ಅಕ್ಕಿಗಳು ಹೊಡ್ಬೋದ್ಮೇಲೆ ನಿಮ್ಮ ಕೈ ಫೋನ್ ಮಾಡಿಸು ಹಾಕಿಲ್ಲ ಅವರು ತಿರ್ಗಾ ಬೇರೆ ಕರ್ಕೊಂಬಂದು ಹೇಳಿಸಿ ಅವ್ರು ಮಕ್ಕ ಬಂದು AWL ಕುಂತು ಮಾತಾಡೋದಕ್ಕೆ ಹಾಕೋರು ಇವರು ತಿರ್ಗಾ ಟಿ ಸಿ ಹಾಕಿದ್ರು 7.5 ಹೆಚ್ಚು ಇನ್ನೊಂದು 2 ಓವರ್ಲೋಡ್ ಆಗ್ಬಿಟ್ಟಿತ್ತು ಟಿ ಒಂದ್ಸರಿ ಹಾಕ್ಬಿಟ್ಟು ಉತ್ತಾಗ್ಬಿಡ್ತು ಒಂದೇ ದಿವಸಕ್ಕೆ ಆದ್ರೆ 10 ತಿಂಗಳ ಪ್ರಾಬ್ಲಮ್ ಇತ್ತು ಅದೆಲ್ಲ ರೆಡಿ ಮಾಡ್ಬಿಟ್ಟು ಮತ್ತೆ ಇಮಿಡಿಯೇಟ್ ಇನ್ನೊಂದು ದಿವಸ ಕೊಟ್ಟಿದೆ ಟಿ ಸಿನ ಆ ಥರ ಯಾವುದೇ ಸಮಸ್ಯೆ ಮಾಡಿಲ್ಲ 2 ಓವರ್ಲೋಡ್ ಟಿ ಸಿ ಓವರ್ಲೋಡ್ ಆಗಿದೆ ಇನ್ಮೇಲೆ ರೈತ ಮುಖಂಡರಾಗಿರ್ಬೋದು ಯಾರೋ ಒಬ್ಬ ಸ್ಥಳೀಯ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ಬೋದು ಇಲ್ಲ ಗ್ರಾಮ ಪಂಚಾಯತ್ ಆಗಿದ್ರೆ ಇನ್ನು ಫೋನ್ ಎತ್ತಲ್ಲ ನಾವು ಇನ್ನೇನಿದ್ರು ಶಾಸಕರು ಮಂತ್ರಿಗಳು ಇದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇಂಥವ್ರು ಫೋನ್ ಎತ್ತು ಬರ್ಕೊಟ್ಬಿಡುವಲ್ಲ ಅವ್ರಿಗೆ ಮಾಡ್ತಾರೆ ಫೋನ್ ನಾನು ನಿಮ್ಮ ಕೈಲಿ ನಾವು ರೈತ ಸಂಘದ ಏನು ಸಮಸ್ಯೆ ಹೇಳ್ಬೇಡಿ ನೀವು ರೈತ ಸಂಘ ಬರಬೇಡಿ ಅಂತ ಆಫೀಸ್ ಖಾಲಿಕಲ್ಲ ನಾನು ಯಾವ ವಿಚಾರ ಹೇಳ್ತಿ ಕೇಳಿ ನಮಗೆ ಗೌರವ ಕಲಿಬೇಡಿ ಎಲ್ಲ ಒಂದು ಕಡೆ ರೈತರು ನಂಬಿರ್ತಾರೆ ರೈತ ಮುಖಂಡ ಇನ್ನೊಂದು ಇರ್ತಂತ ಅಡಿ ಒಂದು ಸಮಸ್ಯೆ ಹೇಳಿದ್ರೆ ಅವ್ರು ಬಗೆಹರಿಸ್ತಾರೆ ಅಂತ ಕೇಳ್ತಾರೆ ಆಗಂಗಿದ್ದು ಮಾಡಿ ಆಗಲ್ವಾ ನೀವು ರೈತ ಸಂಘ ಒಂದು ಬೋರ್ಡ್ ಹಾಕು ರೈತ ಸಂಘ ಅಲ್ಲೋ ಇಲ್ಲ ಆಫೀಸ್ ಒಳಗಡೆ ನಾವು ಬರಬೇಡಿ ಇಲ್ಲಿ ನಮ್ಮ ಮಾತು ಕೇಳ್ಕೊಡಿ ಹೇಳಲ್ಲ ನಿಮ್ಮ ಮಾತು ಕೇಳಲ್ಲ ನಾವು ಹಾಗೆ ನೀವು ಹೇಳಿ ಬರೀರಿ ಕೆಳಗಡೆ ಹೇಳ್ತೀವಿ ತಾಲೂಕು ಶಾಸಕರು ಆ ಸಂಬಂಧಪಟ್ಟ ಅದು ಯಾರವರೇ ಜನಪ್ರತಿನಿಧಿಗಳು ಅವ್ರ ನಂಬರ್ ಹಾಕ್ಬಿಡಿ ನಾವು ಅವ್ರ ಮಾತೆ ಕೇಳೋದು ನೀವು ಬರ್ಕೊಡ್ದು ಅವ್ರ ಹತ್ತಿಗೆ ಹೋಗೋಣ ಅಷ್ಟು ಮಾಡಿ ನಮ್ಮ ರೈತನಿಗೆ ಗೌರವ ಕಲಿಬೇಡ್ರಿ ಈಗ ನೀವೇನೇನು ಹೇಳಿದ್ರಲ್ಲ ಸಮಸ್ಯೆ ಅದೆಲ್ಲ ನಮ್ಮ ಕೈಲಿ ಸಾಲ್ವ್ ಮಾಡೋ ಅಂಥದ್ದೇ ನಾವು ಮಾಡ್ತೀವಿ ನೀವೇನು ಹೇಳಿದ್ರಲ್ಲ ಸಮಸ್ಯೆ ಅವೆಲ್ಲ ನಮ್ಮ ಕೈ ಸಮಸ್ಯೆ ಸಾಲ್ವ್ ಆಗೋಂಥದ್ದು ಅದನ್ನು ನಿಮಗೆ ಹೈಯರ್ ಆಫೀಸರ್ಗಾಗಲಿ ಇನ್ನೊಬ್ಬರಿಗಾಗಲಿ ಓದೋ ನೆಸಿಟಿಲ್ಲ AWL ಇದ್ದಾರೆ AE ಇದ್ದಾರೆ AWL ಇದ್ದಾರೆ ಮಾಗಡಿದಲ್ಲಿ ನಾನಿದ್ದೀನಿ ನೀವೇನೋ ಸಮಸ್ಯೆ ಹೇಳಿದ್ರೆ ನಮ್ಮ ಕೈಲೇ ಸಾಲ್ವ್ ಆಗೋದು ಟ್ರಾನ್ಸ್ಫರ್ ಇಶ್ಯೂ ಹೇಳಿದ್ರಿ ಟ್ರಾನ್ಸ್ಫರ್ ಮಾಡೋದು ನಾವು ಇಮಿಡಿಯೇಟ್ ಆಗಿ ಅಟ್ಲೀಸ್ಟ್ ನಮ್ಮ ರೂರಲ್ನಲ್ಲಿ 70 to 3 ದಿನದೊಳಗಡೆ ಟಿ ಸಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿರೋದು ಈಗ ನಮ್ಮಲ್ಲಿ ಸಫಿಷಿಯೆಂಟ್ ಆಗಿ ಎಷ್ಟು ಟ್ರಾನ್ಸ್ಫರ್ ಅವರೇಜ್ ತಿಂಗಳಿಗೆ ಎಷ್ಟು ನಮ್ದು 60-70 ಟ್ರಾನ್ಸ್ಫರ್ ಫೇಲ್ ಆಗುತ್ತೆ ತಿಂಗಳಿಗೆ 100 ಟ್ರಾನ್ಸ್ಫಾರ್ಮರ್ 30 ಎಕ್ಸ್ಟ್ರಾ ಇರಲಿ ಅಂತ ಟ್ರಾನ್ಸ್ಫರ್ ರಿಪೇರಿ ಮಾಡಿಸಿ ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ 100 KV 63 KV 250 KV ಬರಲ್ಲ 63 KV ಎಲ್ಲ ಟ್ರಾನ್ಸ್ಫಾರ್ಮರ್ ಸಫಿಷಿಯೆಂಟ್ ಆಗಿದೆ 4 ಮನೆಗೆ ಹೇಳಿಲ್ಲ ಓಟ್ ಹಾಕ್ತಾರೆ ಅರ್ಥ ಆಯ್ತಾ ಎಲ್ಲ ಮಾಡ್ತಾರೆ ಮೀಟ್ರು ಹಾಕಿದ್ರೆ ಯಾಕೆ ನಿರಂತರ ಜೊತೆ ಯಾಕೆ ಹೇಳಿಲ್ಲ
ಮೀಟರ್ ದುಡ್ಡು ಅಣ್ಣ ಇದು ಇವಾಗ ಮಾಡಿರೋದು ಇದು ನಾವು ಹೇಳಿ 3 ವರ್ಷ ಇನ್ಸ್ಪೆಕ್ಷನ್ ಮಾಡಿ 3 ವರ್ಷ ನೀವು ಹೇಳಿಷ್ಟೇ ನಿಮಗೆ ಒಂಟಿ ಮನೆ ಇದ್ರೆ ನಿರಂತರ ಜೊತೆ ಬರ್ಬೇಕು, ಆಗಲ್ಲ ಅಂದ್ರೆ ಮೀಟರ್ ದುಡ್ಡು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಏನ್ ಮಾಡ್ತೀರ. ಆಮೇಲೆ ನೀವೇನು ಇದು ಕರೆಂಟ್ ಕೊಡ್ತಿರಲ್ಲ, ಅರ್ಧ ಗಂಟೆ ಕೊಡೋದು, ಅರ್ಧ ಗಂಟೆ ಏನೋ ಒಂದ್ ದಿವಸ ಸಮಸ್ಯೆ ಆಯ್ತದೆ, ಏನೋ ಒಂದ್ ದಿವಸ ವಾರದ ಒಂದ್ ದಿವಸ ಯಾವ ಇರೋದಿಲ್ಲ. ಕಂಟಿನ್ಯೂಸಿ ವಾರದಿಂದ ಕಂಟಿನ್ಯೂಸ್ 3 ದಿನ ಮಾಡಿದೆ. ಅವನು ಆ ಕಡೆಯಿಂದ ಫೋನ್ ಮಾಡೋದು, ನಾನೆಲ್ಲ ಇರೋದು ಕರೆಂಟ್ ಇಲ್ಲ ಅಂತ 3 ಕಡೆ ಮಾಡಬೇಕು, ಇರ್ತಾನೆ ಹೊಡಿತಾನೆ ಇರ್ತಾನೆ ಅವನು. ಯಾಕೆ ಹಿಂಗೆ ಮಾಡ್ತೀರಾ? ನೀವೇ ತಂದ್ಕೊಂಡು ಆಗ್ಬಿಡ್ತೀವಿ. ನೀವು ಬಿಡ್ರಿ, ಸಂಬಳ ಬಿಡ್ರಿ. ಏನ್ ಮಾಡೋದು? ಅವ್ನು ತಲೆಕಡೆ ಅವನಿಗೆ ಅರ್ಧ ಗಂಟೆ ಅಲ್ಲೋ ಆಯ್ತಾನೆ ಹೋಯ್ತದೆ, ಇಲ್ಲೋ ಆಯ್ತಾನೆ ಬರ್ತಾನೆ, ಏನ್ ಮಾಡ್ತಾನೆ ಅವನು? ಆಯ್ತು ಕಾಯ್ತಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪೂರ ಜೋರ ಬಂದ್ರಪ್ಪ. ರೈತ ಹೋರಾಟಗಾರರಿಗೆ, ರೈತ ಮಕ್ಕಳಿಗೆ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ರೈತರ ಹಿತ ಕಾಯ್ದ ಅಧಿಕಾರಿಗಳಿಗೆ, ರೈತರ ಹಿತ ಕಾಯ್ದ ಅಧಿಕಾರಿಗಳಿಗೆ, ಸಮರ್ಪಕ ವಿದ್ಯುತ್ ನೀಡಿದ ಅಧಿಕಾರಿಗಳಿಗೆ. ರೈತ ಸಂಘದಿಂದ ಏನೋ ಸಮಸ್ಯೆಗಳೆಲ್ಲ ಹೇಳಿದರೆ ಎಲ್ಲ ನಮ್ಮ ಗಮನ ಬಂದಿದೆ. ಕೆಲವು ಸಣ್ಣ ಪುಟ್ಟ ತಾಂತ್ರಿಕ ಕಾರಣಗಳಿಂದ ನಮಗೆ ಇವ್ರೇನು ಪವರ್ ಸಪ್ಲೈ ಹೋಗೋದು ಬರೋದಾಗಲಿ ಅದು ನಮಗೆ ಸರ್ಕಾರದ ಆದೇಶದ ಪ್ರಕಾರ ಏನು 7 ಗಂಟೆ ನಿರಂತರ ಇದಕ್ಕೆ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಹೊತ್ತಲ್ಲಿ 3 ಫೇಸ್ ಕೊಡಬೇಕು ಅಂತ ಹೇಳಿದ್ರೆ ಅದನ್ನು ಕೊಡ್ತಾ ಇದ್ದೀವಿ. ಪವರ್ ಸಪ್ಲೈ ಯಾವುದೇ ಸಮಸ್ಯೆ ಇಲ್ಲ. ಬಟ್ ಅಲ್ಲಿ ಸಣ್ಣ ಪುಟ್ಟ ಲೋಕಲಲ್ಲಿ ಸಮಸ್ಯೆಗಳಿರೋದ್ರಿಂದ ಅದನ್ನು ಸರಿಪಡಿಸ್ತೀವಿ. ಅದೇನು ಮೇಲೆ ಅದೆಲ್ಲ ನಮ್ಮ ಕೈಲೇ ಇರೋದ್ರಿಂದ ಅದನ್ನೆಲ್ಲ ಸರಿಪಡಿಸ್ತೀವಿ. ಆಮೇಲೆ ಲೈನ್ ಮ್ಯಾನ್ಗಳದ್ದು ಕೆಲವು ಅವ್ರು ಫೋನ್ ಎತ್ತಲ್ಲ, ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಸರಿಯಾಗಿ ಮಾತಾಡಲ್ಲ ಅಂತ ಹೇಳಿದ್ರು. ಮತ್ತು ನಮ್ಮ ಜೈಗಳು AWಗಳು ಯಾರಾದ್ರು ಫೋನ್ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳಿದ್ರೆ ಅವರಿಗೆಲ್ಲ ಕರೆದ್ಬಿಟ್ಟು ಅವ್ರಿಗೆ ಒಂದು ಸಭೆ ಮಾಡಿ ಎಲ್ಲರಿಗೂ ಸ್ಟ್ರಿಕ್ಟಾಗಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಆಮೇಲೆ ಟ್ರಾನ್ಸ್ಫಾರ್ಮರ್ ಫೇಲ್ಯೂರ್ಗೆ 15 ದಿನ ಆಗ್ತದೆ ಅಂತ ಹೇಳಿ ನಮ್ಮಲ್ಲಿ ಸಫಿಷಿಯೆಂಟ್ ಟ್ರಾನ್ಸ್ಫಾರ್ಮರ್ಗಳು ಸ್ಟಾಕ್ ಇದೆ. ರಿಪೇರ್ ಆಗಿ ಟ್ರಾನ್ಸ್ಫಾರ್ಮರ್ ಸೂಪರ್ಗೆ ಸಫಿಷಿಯೆಂಟ್ ಸ್ಟಾಕ್ ಇದೆ. ಟ್ರಾನ್ಸ್ಫಾರ್ಮರ್ಗಳನ್ನ ನಮಗೆ ಸರ್ಕಾರದ ಆದೇಶದ ಪ್ರಕಾರ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ 72 ಗಂಟೆ ಒಳಗಡೆ ರೀಪ್ಲೇಸ್ ಮಾಡಬೇಕು ಅಂತ ಅದು ಆದೇಶನೇ ಇದೆ. ARC ಆದೇಶನೇ ಇದೆ. ಅಷ್ಟೊಳಗಡೆ ಮಾಡಬೇಕು. ನಗರ ಪ್ರದೇಶದಲ್ಲಾದರೆ 24 ಗಂಟೆ ಒಳಗೆ ಮಾಡಬೇಕು ಅಂತೇಳಿ ಅದನ್ನು ಅಷ್ಟೊಳಗಡೆ ನಾವು ಮಾಡೋದು. ಈಗಾಗಲೇ ನಮ್ಮಲ್ಲಿ ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಎಲ್ಲ ವೆಹಿಕಲ್ ಇದೆ, ಎಲ್ಲ ಇದೆ. ನೀವು ಅದನ್ನು ಆ ಥರದ್ದು ಯಾವ್ದಾರು ಇದ್ದರೆ ನಮ್ಮ ಗಮನಕ್ಕೆ ತೊಗೊಬನ್ನಿ, ಇಮಿಡಿಯೇಟಾಗಿ ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಟ್ರಾನ್ಸ್ಫಾರ್ಮರ್ ಬದಲಾವಣೆಗೆ ಯಾವುದೇ ಸಮಸ್ಯೆ ಇಲ್ಲ. ಟ್ರಾನ್ಸ್ಫಾರ್ಮರ್ ಆಗಲಿ ಅಥವಾ ಪವರ್ ಶಟ್ ಡೌನ್ ಆಗಲಿ, ಪವರ್ ಶಾರ್ಟೇಜ್ ಅಂತ ಏನಿಲ್ಲ. ಏನು ಬೇರೆ ಸಮಸ್ಯೆಗಳಿಗೆ ನಿರಂತರ ಜ್ಯೋತಿಗಳು ಹೇಳಿದರೆ, ನಿರಂತರ ಜ್ಯೋತಿಗಳು ನಾವೀಗ ಎಲ್ಲ ತೋಟದ ಮೇಲೆ ಕೆಲವೊಂದು ನಾನು ಮೊನ್ನೆ ಹೊಸದಟ್ಟಿ ಆಮೇಲೆ ಹಳ್ಳಿ ಪಂಚಾಯತಿನಲ್ಲಿ ನಾನು ಮೊನ್ನೆ ಹೋಗುವ 15-20 ಮನೆ ನೋಡ್ಕೊಬಂದೆ. ಅದು ಊರಿಂದ ಕೆಲವೆಲ್ಲ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಂದರೆ ಅಕ್ಕಪಕ್ಕ ಎಲ್ಲ ಗ್ರೂಪ್ ಆಫ್ ಹೋಗೋದ್ರಿಂದ ನಮಗೆ ಇದು ಮಾಡೋಕ್ಕೆ ತುಂಬ ಸುಲಭ. ಈಗ ಅಲ್ಲಿ ತನಕ ಮತ್ತೆ 11 kV ಎಳ್ಕೊಂಡೋಗಿ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಬಟ್ ಅದನ್ನೇ ಎಲ್ಲ ಸರ್ವೆ ಮಾಡ್ತಾ ಇದ್ದೀವಿ. ಈಗ ಸರ್ವೆ ಮಾಡಿ ಅದೊಂದು ಸಮಗ್ರವಾಗಿ ಒಂದು ವರದಿ ತಯಾರಿಸಿ ನಮ್ಮ ಮೇಲಧಿಕಾರಿ ಸಲ್ಲಿಸ್ತೀವಿ. ಇದನ್ನು ನಮಗೆ ಆಲ್ರೆಡಿ ನಮ್ಮ ಹತ್ರ ಈಗ ಸುಮಾರು ಒಂದು ನಮ್ಮ ಗಮನಕ್ಕೆ ಬಂದಿರೋಂಗೆ ನಮ್ಮ ತಾಲೂಕಲ್ಲಿ ಒಂದು 400-300 ಮನೆಗಳು ಆ ಥರ ತೋಟದ ಮನೆಗಳಿಗೆ ಬಿಟ್ಟೋಗಿದೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ. ಬಟ್ ಇನ್ನೊಂದು ಸಲ ಅದು ಸರ್ವೆ ಮಾಡಿಸ್ತಾ ಇದ್ದೀವಿ. ಈಗ ಪಂಚಾಯತ್ ವೈಸ್ ಮಾಡಿಸ್ತಾ ಇದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೀವಿ. ಮತ್ತು ಈಗ ಕೆಲವೆಲ್ಲ ನಮ್ಮಲ್ಲಿ ಈ ಇಂಪ್ರೂವ್ಮೆಂಟ್ ವರ್ಕ್ ಕೇಬಲ್ ವರ್ಕೆಲ್ಲ ಆಗ್ತಿರೋದ್ರಿಂದ ಸ್ವಲ್ಪ ಫೀಲ್ಡ್ಗಳನ್ನ ಆ ಕಡೆ ಮಾಡಿಕೊಟ್ಟಿದ್ದೀವಿ. ಇನ್ನೊಂದು 15 ದಿನದಲ್ಲಿ ಎಲ್ಲದಕ್ಕೂ ನಿಮಗೆ ಪರಿಹಾರನ ಕೊಡ್ತೀವಿ. ಸರ್, ಈಗ ಟ್ರಾನ್ಸ್ಫಾರ್ಮರ್ ತೊಗೊಂಡೋಗ್ಲಿಕ್ಕೆ ವೆಹಿಕಲ್ಗೆ ಇವರೇ ಚಾರ್ಜ್ ಕೊಡಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಸರ್ ಏನಾಗುತ್ತೆ? ನಮ್ಮಲ್ಲಿ ಒಂದು ವೆಹಿಕಲ್ ಇದೆ, ಅದರಲ್ಲಿ ನಾವು ಟ್ರಾನ್ಸ್ಫಾರ್ಮರ್ನ ಕಳಿಸೋದೆಲ್ಲ ಮಾಡ್ತಾಯಿದ್ದೀವಿ. ಕೆಲವು ರೈತರು ಅವರಿಗೆ ತುಂಬ ಇವತ್ತೇ ಬೇಕಾಗಿರುತ್ತೆ. ಈಗ ನಮಗೆ ಟ್ರಾನ್ಸ್ಫಾರ್ಮರ್ ಫೇಲ್ ಆದಾಗ ಸೀನಿಯರ್ ಡಿವೈಸ್ ಕೊಡ್ತಾ ಹೋಗ್ತೀವಿ ಅಂದರೆ 3 ದಿನ ಒಳಗಡೆ ರೀಪ್ಲೇಸ್ ಮಾಡಬೇಕು ಅಂತ ಇದೆ. ಕೆಲವು ರೈತರು ಏನು ಮಾಡ್ತಾರೆ, ಅವರಿಗೆಲ್ಲ ನಮ್ಗೆ ಇವತ್ತೇ ಬೇಕು ಅಂತ ಅಂದಾಗ ಅಂಥ ರೈತರುಗಳು ಬಂದು ಅವ್ರ ವೆಹಿಕಲ್ ಬಂದು ತಗೊಂಡೋಗ್ತಾರೆ. ಸರ್ಕಾರಿ ಗಾಡಿ ದುಡ್ಡು ಇಸ್ಕೊತಲ್ವ ಸರ್? ಸರ್ಕಾರಿ ಗಾಡಿ ಒಂದು ಸೆಕೆಂಡ್ ಇಲ್ಲ ಅದಲ್ಲೇನು ಆಯ್ತು. ಬೇರೆ ಗಾಡಿ ಏನ್ ಫಿಕ್ಸ್ ಮಾಡ್ತಾ ಇದ್ರೆ ಕಳಿಸ್ತಾರಲ್ಲ? ಅಲ್ಲ, ನಮಗೆ ಈಗ ನಮ್ಮದು ಬೆಸ್ಕಾಂ ಗಾಡಿ ಇರೋದು ಟ್ರಾನ್ಸ್ಫಾರ್ಮರ್ ತಗೊಂಡು ಹಾಕಿ ಅಂತ. ಅಲ್ಲಿ ನೀವು ರೈತರುಗಳು ನಾವೆಲ್ಲ ಅದಕ್ಕೆ ಯಾರು ಏನು ದುಡ್ಡೇನು ಫಿಕ್ಸ್ ಮಾಡಿಲ್ಲ. ಅವ್ರು ಟ್ರಾನ್ಸ್ಫರ್ ಬಿಟ್ಟಾಗ ತಗೊಂಡು ಹೋಗ್ಬೇಕು ಹಾಕ್ಬೇಕು ಅಷ್ಟೇ ನನಗೆ ಗೊತ್ತಿರೋದು. ನೀವು ಹೇಳ್ತಾರೆ ನಮ್ಮ ಗಮನಕ್ಕೆ ಸರ್ ಇಲ್ಲಿ ಒಂದೇ ಒಂದು ಸೆಕೆಂಡು. ನೀವು ಹೇಳಿದ್ರಲ್ಲ ಈಗ ವೆಹಿಕಲ್ ತರಿಸ್ತೀವಿ ಅಂತ, ನಿಮ್ಮ ಜೈನೇ ಆಗ್ಬೋದು, ಲೈನ್ ಮ್ಯಾನ್ಗಳಾಗಿರೋದು, ಇವಾಗ ಒಂದೇ ಒಂದು ಗಾಡಿ ವೆಹಿಕಲ್ ತೋರಿಸಿ. ನಮ್ಮ ಇಂಥವ್ರಿಗೆ ಇಂಥ ರೈತರುಗಳಿಗೆ ನಾನು ತಾನು ವೆಹಿಕಲ್ ಹಾಕಿದ್ದೀನಿ ತೋರಿಸ್ಕೊಡಿ, ಹೇಳ್ತೀವಿ. ಈಗ ಒಂದೇ ಒಂದು ನೀವು ಹೇಳಿದಿರೋದೀಗ ಈಗ ನಾನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ನೀವು ಹೇಳಿದ್ರೆ ಅವರೇ ಫಿಕ್ಸ್ ಮಾಡ್ತಾರೆ ಟ್ಯಾಕ್ಟ್ರಿಗೆ. ಒಂದು ಟ್ಯಾಕ್ಟ್ರಿ ಸಾಮಾನ್ಯ 3,000 ಅವರೇ ಫಿಕ್ಸು. ನಾನು ಹೇಳ್ತಾ ಇದ್ದೀನಿ, ಆ ವೆಹಿಕಲ್
ನಮ್ಮಲ್ಲಿ ವೆಹಿಕಲ್ ಇದೆ ಆಯ್ತಾ. ನೀವು ಅಲ್ಲಿ ಲೋಕಲ್ ಅವರು ವೆಹಿಕಲ್ ಮಾಡ್ಕೊಬೋದು, ಕೆಲವು ಎಮರ್ಜೆನ್ಸಿ ಇರೋರು ಬಂದು ತಾಣ ಹೋಗ್ತಿರ್ಬೋದು. ಅಲ್ಲಲ್ಲ ಹೇಳಿದ್ದು ಸರ್, ನೀವು ಹೇಳೋಲ್ಲ, ನಿಮ್ಮವ್ರು ಹೇಳ್ತಾರೆ ಟ್ಯಾಕ್ರಿ ಕರ್ಕೊಂಬಂದ್ಬಿಡಿ, ಗಾಡಿ ಮಾಡ್ಕೊಂಬಂದ್ಬಿಡಿ ಅಂತ. ನಮ್ಮ ವೆಹಿಕಲ್ ಏನಂತ ಇವತ್ತು ನೀವು ಹೇಳಿದ್ರೆ ನಮಗೆ ಗೊತ್ತಾಗಿದ್ದು. ಇವತ್ತಿನವ್ರಿಗೂ ನಾವು ವೆಹಿಕಲ್ ಐತೆ ಒಂದು KEB ಯಾರು ಹೇಳಿಲ್ಲ. ಹೇಳ್ಸಿ ಈಗ ಸರ್, ನಮಗೆ ಒಂದು ವೆಹಿಕಲ್ ಇದೆ. ಹೌದು ಸರ್, ಒಂದು ವೆಹಿಕಲ್ ಇದೆ. ಅದೇ ಒಂದು ವೆಹಿಕಲ್ ಯಾರು ರೈತರುಗಳು ಕೊಡಿ, ನನ್ಗೊಂದು ಪ್ರೂಫ್ ಕೊಡಿ. ವೆಹಿಕಲ್ ಇದೆ, ಪ್ರೂಫ್ ಕೊಡಿ ಸರ್. ಆಯ್ತು, ಹಿಂಗಾರೆ ಈಗ ನೀವು ಯಾರು ಬಿಲ್ ಮಾಡಿಲ್ಲ, ನೀವು ಸರ್ಕಾರದ ಹಣ ತಗೊಂಡಿಲ್ಲ ಅಂತ ನಮ್ಗೊಂದು ಏನೇನು ಆಯ್ತು ನಮ್ಗೊಂದು ಸ್ಲಿಪ್ ಕೊಡಿ. ನಾನು ಯಾರು ತಗೊಂಡಿಲ್ಲ, ಎಷ್ಟು ಬಿಲ್ ಮಾಡ್ಸಿದೀನಿ ಅಂತ. ಆ ಥರ ಏನು ತಗೊಳ್ಳೋದಕ್ಕೆ ಯಾವ್ದು ಆದೇಶನೇ ಸರ್ ತಗೊಳ್ಳೋಗೂ ಇಲ್ಲ. ನೀವು ಯಾವ್ದು ತಗೊಂಡಿಲ್ವಾ? ನೆನ್ನೆ ಕುದೂರು ಕಡೆಗೆ 2 ಸಲ ಹೋಗಿದೆ, ಬೆಳಗ್ಗೆ ಒಂದ್ಸಲ ಹೋಗಿದೆ, ಸಂಜೆ ಒಂದ್ಸಲ ಹೋಗಿದೆ. ಸರ್, ನೀವು ಕುದೂರು ಸ್ಟೇಷನ್ ಹೋಗಿರೋ ಸರ್? ನಾನು ಕೇಳ್ತಾನೆ, ರೈತರುಗಳು ಯಾರು ಕೊಟ್ಟಿದ್ದೀರಾ, ಯಾರಿಗೆ ಕಳ್ಸಿದ್ರೆ ಅದು ಹೇಳ್ಸಿ ತೋರಿಸಿ. ತಾಲೂಕು ಬಗ್ಗೆ ಮಾತಾಡ್ಬೇಕು, ಅದನ್ನ ಹೇಳ್ತೀನಿ. ನೆನ್ನೆ ಕುದೂರಿಗೆ ಕಳ್ಸಿದ್ವಿ, ರೈತರು ಟ್ರಾನ್ಸ್ಫಾರ್ಮರ್ ತಗೊಂಡೋಗಿದ್ದಾನೆ. ಇವತ್ತು ಇನ್ನೊಂದು ಟ್ರಾನ್ಸ್ಫಾರ್ಮರ್ಗೆ ಅದಕ್ಕೂ ಅರೇಂಜ್ ಮಾಡಿದ್ದೀವಿ. ಆಯ್ತಾ, ನೀವು ಹೇಳ್ತಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಆ ಥರ ಏನಾದ್ರು ಇವಾಗ ಹೆಂಗೈತೆ ಸರ್, ಅದು ಹೊಲದಲ್ಲಿ ಇವಾಗ ನಮ್ಮ ಲಾರಿ ಹೋಗಲ್ಲ. ಹೊಲದಲ್ಲಿ ಅವರೇ ರೈತರುಗಳೇ ಇವಾಗ ಟ್ರಾಕ್ಟರ್ ತಗೊಂಡು ಲಾರಿ ಬರೋಲ್ಲ ಅಂತ ಹೇಳಿದ್ಮೇಲೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅದನ್ನ ಗೊತ್ತಿಲ್ಲ. ಬಟ್ ಅದನ್ನ ನಾವು ನಿಮಗೆ ಲಾರಿ ಇವಾಗ ಹೊಲದಲ್ಲಿ ಟ್ರಾಕ್ಟ್ರಿ ಹೋಗೋ ಜಾಗದಲ್ಲಿ ಲಾರಿ ಹೋಗಲ್ಲ. ಆ ಉದ್ದೇಶಕ್ಕೋಸ್ಕರ ಟ್ರಾಕ್ಟರ್ ಊರಣ ನೀವು ಲಾರಿಗಳು ಯಾವುದೇ ಇಲ್ಲಿ ಹೇಳಲ್ಲ. ಈಗ ಆಯ್ತು, ನೀವು ಒಳಗುಂಟ ತಗೋಣ, ಒಳಜಾಗಕ್ಕೆ ತಗೋಣ ಒಂದ್ಸ ಸುಮ್ಮನೆ ಆಯ್ತು. ನೀವು ಅಲ್ಗುಳ ಜಾಗ ಓದಿದ್ದು ತಡೋಬೇಡಿ. ಏನೋಯ್ತು ರೈತರುಗಳು ಹೇಳಿ ಇದನ್ನ ಮಾಡಿ, ನೀವು ಫಿಕ್ಸ್ ಮಾಡಕ್ ಹೋಗ್ಬೇಡಿ. ರೈತರುಗಳೇ ಕರ್ಕೊಂಬರ್ರಿ, ಹೇಳೋ ಕೆಲ್ಸಕ್ಕೆ ನೀವು ಲೈನ್ ಮ್ಯಾನ್ಗಳು ಫಿಕ್ಸ್ ಮಾಡ್ಕೊಂಡು ಇಷ್ಟೊಂದು ಹೇಳಕ್ ಹೋಗ್ಬೇಡಿ. ನೀವು ರೈತರುಗಳು ವೆಹಿಕಲ್ ಇಂದ ಏನಾದ್ರು ರೈತರಿಗೆ ಎಲ್ಲಿ ಹೋಯ್ತದೋ ತಾಮಂಗೆ ಕುಣಿಸೋದು ಹೇಳಿ. ನೀವು ನಮ್ದು ವೆಹಿಕಲ್ ಐತೆ ದಿವಸ ಬನ್ನಿ, ದಿವಸ ಕುಣಿಸ್ತೀವಿ ಅಂತ. ನೀವು ಮುಂಚೆ ವೆಹಿಕಲ್ ಕರ್ಕೊಂಬನ್ನಿ, ಇಷ್ಟು ಗಂಟೆ ಬನ್ನಿ, ಇವತ್ತು ಬನ್ನಿ, ನಾಳೆ ಬನ್ನಿ ತಗೊಳ. ನೀವು TC ತಂದಾಕ್ಬೇಕು, TC ತಗೊಂಡು ಸರ್ ಒಂದ್ಸ TC ತಂದಾಕ್ಬೇಕು, ನೀವು TC ತಗೊಂಡೋಗ್ಬೇಕು. ನೀವು ಬರೋದಿಲ್ಲ ನೀವು ಹೇಳ್ಬೇಕು, ನಿಮ್ಮ ಜಾಗ ಬರಲ್ಲಪ್ಪ, ಬನ್ನಿ ಇದೇನೋ ಇದನ್ನ ಮಾಡಿ ಅಂತ. ನೀವೇ ಹೇಳ್ಬಿಟ್ರೆ ಮುಂಚೆ ಕರ್ಕೊಂಬಂದ್ಬಿಡಿ ಅಂತ. ಇಷ್ಟು ದಿನ ಆಗಿದ್ರೆ ಒಂದ್ ಸಲ ಹೇಳಿದ್ರ ನಮ್ದು ವೆಹಿಕಲ್ ಐತೆ ತಗೊಂಡೋಗಿದ್ದ ನೋಡಿ ಸರ್. ಇಲ್ಲಿ ಸುಮ್ಮನೆ ವಾದ ಬೇಡ. ನೀವು ಹೇಳಿದ್ರೆ ಯಾವತ್ತ ನಿಮ್ಮ ಲೈನ್ ಮೇಲೆ ಯಾರು ಹೇಳಿದ್ರ ಈಗ ತಡಿರಪ್ಪ. ಇಷ್ಟು ಜನ ರೈತರುಗಳು ಯಾರು ಹೇಳಿದ್ರ ಹೇಳ್ತಾ ಹೇಳ್ಸಿ, ಯಾರು ಹೇಳಿದಿರಾ? ಹಂಗಾರೆ ನಿಮ್ಗೆ ಯಾರ ಕಾಂಟ್ರಾಕ್ಟರ್ ರಾಜಕಾರಣಿಗಳು ಹೇಳಿದಿರಾ ತಂದಾಕ್ತೀವಿ ಅಂತ? ನಮ್ಮಲ್ಲಿ ಪಂಪ್ ಸೆಟ್ಗಳು ಎಲ್ಲ ಅದು ಗೌರ್ಮೆಂಟ್ ಪಾಲಿಸಿ. ಈಗ ಅಟ್ ಎ ಟೈಮು ಈಗ ನಮ್ಮದು ಸ್ಟೇಷನ್ ಇಲ್ಲೇ ಇದೆ. ಎಲ್ಲ ಹಗ್ಲೊತ್ತು ಎಲ್ಲ ಈಗ ಸಮ್ಮರಲ್ಲಿ ಎಲ್ಲ ಒಟ್ಟಿಗೆ ಕೊಟ್ಟರೆ ನಮ್ಮ ಸ್ಟೇಷನ್ ತಡೆಯಲ್ಲ. ಸ್ಟೇಷನಲ್ಲಿ ಯಾವ ಲೈನು ತಡೆಯಲ್ಲ. ಇದೆಲ್ಲ ಅಲ್ಲೋ ಕರ್ನಾಟಕದಲ್ಲಿ ಹಗ್ಲೊತ್ತು 4 ಅವರು, ರಾತ್ರಿ 3 ಅವರೇ ಕೊಡ್ತಾ ಇರೋದು. ಕಂಟಿನ್ಯೂಸ್ ಕೊಡೋಕ್ಕಾಗಲ್ಲ. ಕಂಟಿನ್ಯೂಸ್ ಕೊಟ್ಟರೆ ನಮ್ಮ ಯಾವ ಸ್ಟೇಷನ್ ಗೀಷನ್ ಯಾವ ಲೈನ್ ಯಾವುದು ತಡೆಯಲ್ಲ. ಆಯಿತಾ, ಅದೆಲ್ಲ ಆಗ್ಮೆಂಟೇಷನ್ ಆಗಬೇಕು. ಹಂಗಾಗಿ ಡೇ ಟೈಮ್ 4 ಅವರ್ಸು, ನೈಟ್ ಟೈಮ್ 3 ಅವರ್ಸ್ ಅಂತ ಹೇಳಿ ಕೊಡ್ತಾ ಇರೋದು. ಸರ್ ಒಂದು ನಿಮಿಷ. ಈಗ ಇಷ್ಟೆಲ್ಲ ರೈತರ ಸಮಸ್ಯೆಗಳು ಹೇಳ್ತಾರೆ, ಯಾವಾಗ ಪರಿಹಾರ ಮಾಡ್ಬೋದು ಸರ್? ಈಗ ಒಂದು ವಾರ ಕೊಡಿ, ವಾರದಲ್ಲ ಸರಿ ಸರ್, ಸಪ್ರೇಟ್ ಮಾಡ್ತೀವಿ. ಸುಮಾರು ನಾವು ಹೋರಾಟ ಮಾಡಿ ಪದೇ ಪದೇ ನಮಗೆ ಈಗ ಇದೇನಿದ್ರು ಮತ್ತೆ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿದ್ದೇ ಇದೆ. ನಾವು ಪೊಲೀಸ್ ಇಲಾಖೆ ನಮ್ಗೆ ಗೊತ್ತಾಗಿಲ್ಲ, ಇವ್ರು ಏನು ಮಾಡೋಕ್ಕಾಗಲ್ಲ. ಇದೊಂದೇ ಸಮಸ್ಯೆ ಇಲ್ಲ, ನಾವೆಲ್ಲ ಸಮಸ್ಯೆ ಹಾಕಿದ್ವಿ. ಹುಡುಗರಾಗಿ ಒಂದು ವಿಷಯ ಕೇಳೋದಿಲ್ಲ, ಹೋರಾಟ ಮಾಡೋದು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಬೇಕಾಗ್ತದೆ. ಈಗ ಹೊಸ್ದಾಗಿ ತಹಶೀಲ್ದಾರ್ ಬಂದರೆ 3 ದಿನ ಮುಂಚಿತವಾಗಿ ನನಗೆ ಗೊತ್ತಿದೆ, ಇದನ್ನು ತೆಗೆದು ಅಲ್ಲೇ ರೋಡೆಲ್ಲ ಹೇಗಿದ್ವಿ. ನನಗೆ ಗೊತ್ತಿಲ್ಲ, KEB ಆಫೀಸ್ ಮುಂದೆ ಮಾಡಬೇಕು, ಕರೆಂಟ್ ಸರಿಯಾಗಿ ಕೊಡ್ತಿಲ್ಲ ಅಂತ ಬಂದಿದ್ದೀವಿ. ಇವು ಕರೆಂಟ್ ಕೊಡ್ತೀವಿ ಅಂತಕ್ಕಂತೆ ಮಾತು ಬಿಟ್ಬಿಟ್ಟಿವಿ. ಸಮರ್ಪಕವಾಗಿ ವಿದ್ಯುತ್ ಅಂತ ಆಯ್ತಾ. ನೀವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ನೋಡಿ, ಎಲ್ಲಿ ಏನು ಆಗ್ತಿದೆ ಅದನ್ನೆಲ್ಲ ಮಾತಾಡಿ ನೋಡಿ, ನಮಗೆ ಕರೆಂಟ್ ಕೊಡ್ಬೋದು. ನಾನೇನು ಒಂದು ಹೋರಾಟದ್ದು ಬೇರೆ ಥರನೇ ಹೋರಾಟ ರಸ್ತೆ ತಡೆ ಮಾಡೋದಾಗೈತೆ ಲೆಕ್ಕವಾಗಿ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಸಾಂಕೇತಿಕವಾಗಿ ಬೆಸ್ಕಾಂ ಕಚೇರಿ ಮುಂದೆಗಡೆ ರೈತ ಸಮಸ್ಯೆಗಳ ಬಗ್ಗೆ ಇವ್ರಿಗೆ ಎಚ್ಚರಿಸಿದ್ದೀನಿ. ಇನ್ನು 15 ದಿನದೊಳಗಡೆ ಏನಾದರೂ ಬಗೆಹರಿಸಿಲ್ಲ ಅಂದರೆ ಮತ್ತೆ ಹೋರಾಟ ನಿರಂತರ ನಡೆಯುತ್ತೆ, ನಿಲ್ಲಲ್ಲ. ಬೇರೆ ಬೇರೆ ವಿಚಾರವಾಗಿ ತಾಲೂಕು ಕಚೇರಿ ಕೆಲವೊಂದು ವಿಚಾರವಾಗಿ ನಾನು ಪೊಲೀಸ್ ಇಲಾಖೆ ಮನವಿ ಮಾಡ್ತಾ ಇದ್ದೀನಿ. ನನಗೆ ಯಾಕೆ ಅಂದರೆ ನನಗೂ ಕಷ್ಟ ಇದೆ, ನನಗೂ ನೋಡೋದು ಆಸೆ ಇಲ್ಲ. ಈಗ ನೀವು ಬರ್ತೀರಾ ತುಂಬಿದ್ರೆ ಏನೋ ಮಾಡ್ತಿರೋ ವಿಚಾರ ಅಧಿಕಾರಿಗಳು ಸ್ಪಂದಿಸಿದ್ರೆ ಈ ಥರ ಹೋರಾಟನೇ ಆಗ್ತಿರಲ್ಲ. ಏನೋ ಸಮಸ್ಯೆ ಬಗೆಹರಿಸಿರೋ ಮನೆ ಸರ್ಕಲ್ ಮಾತಾಡಿ ಸೋಮೇಶ್ವರ ರಸ್ತೆ ತಡೆ ಮಾಡಬೇಕು ತೀರ್ಮಾನ ನೆಕ್ಸ್ಟ್ ತೀರ್ಮಾನ ಮಾಡಿದ್ದೀವಿ. ಇವರೇನೋ ಸಮಸ್ಯೆ ಬಗೆಹರಿಸಿ ಇವ್ರು ನಿಂತ್ಕೊಂಡು ಇವ್ರಿಗೂ ಸೇರಿಸ್ಬೇಕು. 15 ಒಳಗಡೆ ರೈತ ಸಂಘದ ಪ್ರಮುಖ ಬೇಡಿಕೆಗಳು ರೈತರ ಪಂಪ್ಸೆಟ್ಗಳಿಗೆ ಸಂಪೂರ್ಣ ವಿದ್ಯುತ್ ನೀಡಬೇಕು. ಸಂಪೂರ್ಣ ವಿದ್ಯುತ್ ಒಂದು ಯಾತ್ರೆ ಗೊತ್ತಾ ಸರ್? ಅರ್ಧ ಗಂಟೆ ಬಿಡಬೇಕು, ಅರ್ಧ ಗಂಟೆ ಬಿಡಬೇಕು. ಆ ಥರ ನೀವು ನೀಡುವ ವಿದ್ಯುತ್ ಅರ್ಧ ಗಂಟೆಗೆ ಒಂದೊಂದು ಸಾರಿ ತೆಗೆದು ಕೊಡ್ತಿದ್ದೀರಿ. ಕೂಡ ನಿಲ್ಲಿಸಿ ನಿಯಮಿತ ವಿದ್ಯುತ್ ನೀಡಬೇಕು. ರೈತರ ಜಮೀನು ಸುಟ್ಟು ಹೋಗಿರುವ TCಗಳನ್ನು 2 ತಿಂಗಳಾದರೂ ನೀಡುತ್ತಿಲ್ಲ. ಕೂಡಲೇ ರೈತರಿಗೆ ಅಧಿಕಾರಿಗಳು ಸ್ಪಂದಿಸಿ ಸುತ್ತಿರುವ TCಗಳನ್ನು ದುರಸ್ತಿ ಮಾಡಿ ರೈತರಿಗೆ ನೀಡಬೇಕು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರ ಪಂಪ್ಸೆಟ್ಗಳು 2 ತಿಂಗಳಲ್ಲಿ 3 ಬಾರಿ ಸುಟ್ಟು ಹೋಗುತ್ತಿವೆ. ಅಂತಹ ರೈತರಿಗೆ ಪರಿಶೀಲಿಸಿ ಪಂಪ್ಸೆಟ್ ರಿಪೇರಿ ಮಾಡಿಸಿಕೊಳ್ಳಲು ಪರಿಹಾರ ನೀಡಬೇಕೆಂದು ರೈತ ಸಂಘ ಆಗ್ರಹಿಸುತ್ತದೆ. ಮತ್ತು ತಿಂಗಳಿಗೊಮ್ಮೆ ರೈತ ಸಭೆ ಕರೆದು ರೈತರ ಕುಂದುಕೊರತೆ ಆಲಿಸಿ ಪರಿಹಾರ ನೀಡಬೇಕು. ಈ ಮೇಲ್ಕಂಡ ಬೇಡಿಕೆಗಳನ್ನು ನೆರವೇರಿಸಬೇಕೆಂದು ರೈತ ಸಂಘ ಆಗ್ರಹಿಸುತ್ತದೆ. ಇಲ್ಲವಾದರೆ ಮುಂದಿನ 15 ದಿನಗಳಲ್ಲಿ ಮಾಗಡಿ ಕುಣಿಗಲ್ ರಸ್ತೆ ತಡೆ ನಡೆಸಿ
ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ರೈತ ಸಂಘ ಎಚ್ಚರಿಸಿದೆ. ಇದಕ್ಕೆ ನಿಮ್ಗೆ ಕೊಡ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಗಾರರಿಗೆ, ರೈತ ಬಂಧುಗಳಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಗಾರರಿಗೆ, ರೈತ ಬಂಧುಗಳಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಗಾರರಿಗೆ, ರೈತ ಬಂಧುಗಳಿಗೆ. ಈ ಕೊಟ್ಟರ ಕೆಲವು ಮನವಿಗಳನ್ನು ನಾವು ಪರಿಶೀಲಿಸಿ ತಮ್ಮ ಹಂತದಲ್ಲಿ ಸೂಕ್ತ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಇವರ ಏನೇನು ಬೇಡಿಕೆಗಳನ್ನು ಸಲ್ಲಿಸಿದರೆ ಅದನ್ನು ಖಂಡಿತವಾಗಿ ನೆರವೇರಿಸ್ಕೊಡ್ತೀವಿ ಅಂತ ಆಶ್ವಾಸನೆ ಆಗಬೇಕು, ಇಲ್ಲಾಂದ್ರೆ ಆಯ್ತಾಯ್ತು ಮಾಡ್ಕೊಡ್ತಾರೆ. ಆಮೇಲೆ ಟ್ರಾನ್ಸ್ಫಾರ್ಮರ್ ಫೇಲ್ ಇನ್ನೊಂದು ಹೇಳ್ತೀನಿ, ಇನ್ನೇನು ಟ್ರಾನ್ಸ್ಫಾರ್ಮರ್ ಫೇಲ್ ಆಯಿತು ಅಂತ ಹೇಳಿದ್ರೆ ಕೆಲವು ಡಿಗಳಿಗೆ ಎಗಳು ಹೇಳಿರ್ತೀರ, ನೀವು ಅವ್ರಿಗೆ ಹೇಳಿ ಲೋಕಲಲ್ಲಿ 191 ಒಂದು ಕಂಪ್ಲೇಂಟ್ ಮಾಡಿ, ಅದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ ನಮ್ಮ ಮುಂದೆ ಬರುತ್ತೆ. ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿ 1 or 2 ಅವರ್ಸಲ್ಲಿ ಅವ್ರಿಗೆ ಕೊಟ್ಟರೆ ನಮಗೆ ಎಮರ್ಜೆನ್ಸಿ ಅಂದರೆ ಪ್ರಯಾರಿಟಿ ಕಂಪ್ಲೇಂಟ್ ಅಂತ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ಎಗಳಿಗೆ ಹೇಳಿ ಪ್ಲಸ್ 191 ಕಾಲ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ನಮಗೆ ಎಸ್ಟಿಮೇಟ್ ಆಗುತ್ತೆ. ಸೊ ನಾವು ಮಾನಿಟರ್ ಮಾಡಬೇಕು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.